ನಾ ಇವತ್ತು ಉಪೇಂದ್ರ ಅವ್ರಕ್ಕೆ ಭೇಟಿ ಹಾಕಿ ಬಂದೀವಿ. ಮೊನ್ನೆಲ್ಲ ಪ್ರೋತ್ಸಾಹ ಭಾಳ ಮಾಡಿರಿ, ಈ ಥರನ ನಮ್ಗೆ ಪ್ರೋತ್ಸಾಹ ಮಾಡಿರಿ. ಅವ್ರದ್ದು ಇನ್ನೊಂದು ಸ್ಟೋರಿ ಐತೆ ಅಂತ ಹೇಳ್ಯಾರ, ಅದಕ್ಕೆ ಬಂದೀವಿ. ಎಲ್ಲರಿಗೂ ಧನ್ಯವಾದ ತಿಳ್ಸೋಕೆ ಇಷ್ಟಪಡ್ತೀವಿ. ನಮಸ್ಕಾರ ಎಲ್ಲರಿಗೂ. ಮೊನ್ನೆ ಉಪೇಂದ್ರ ಅವ್ರ ಕಡೆ ಬಂದು ಕ್ಯಾಶ್ ಒಂದು ಅವರ ಲೈಫ್ ಸ್ಟೋರಿ ಕೇಳಿದ್ವಿ. ಬರ್ರಿ ಮತ್ತೆ ಬಂದೀವಿ. ಅವ್ರು ಇನ್ನೊಂದು ವಿಚಾರ ಹೇಳ್ತೀನಿ ಅಂತ ಅಂದಾರ, ಅವ್ರನ್ನ ಕೇಳೋಣ ಬರ್ರಿ, ಹೆಂಗೆ ಅನ್ಸೈತೆ ನಾವು. ನಾವು ಏನು ಮಾತಾಡಿದ್ರು ನಮ್ಮ ಸಾರ್ಥಕ ಇರುತ್ತೆ. ಎಲ್ಲರೂ ಮಕ್ಕಳು ಹಿಡಿತಾರಲ್ಲ, ಮಕ್ಕಳು ಶಾನೆ ಒಬ್ರು ಹೇಳೋಣ ಅವ್ರ ಮಾತು ಕೇಳಿ ಮಕ್ಕಳು ಬಡಿಬಾರ್ದು. ಒಂದೇದಿದು ಮಕ್ಕಳು ದಿನ ಖರ್ಚಿಗೆ ರೊಕ್ಕ ಕೇಳ್ತಾರಂತ ಅವ್ರ ಮೇಲೆ ದುಶ್ಮನ್ ಆಗ್ಬಾರ್ದು. ಇದ್ರು ಕೊಡ್ಬೇಕು, ಇಲ್ಲಿಗೆ ಪ್ರೇಮದಿಂದ ಮಾತು ಹೇಳೋದು. ನಾಳೆ ಕೊಡ್ತೀವಿ, ನಾಳೆ ಕೊಡ್ತೀವಿ. ತಾಯಂದ್ರೆ ಏನು ಮಾಡ್ತಾರೆ, ರೊಕ್ಕ ಕೇಳಿದ್ರೆ ಒದಿಲ್ಲನ ರಾಡಿ ಹೊಕ್ಕೇನು ಅವ್ರ ಮಗನ ಮುಂದೆ ಸಂಜೆ ಮುಂದೆ ಏನು ಹೇಳ್ತಾರೆ ಗೊತ್ತಾ, ನೋಡಿ ಅಲ್ಲ ನೀವು ಅದಕ್ಕೆ ನಾನು ಸೇರೋಲ್ಲ ಅಂತ ತಾಯಿ ತಲೆ ಮಾಡ್ತಾರೆ. ಇದಕ್ಕೆ ರಾವ್ ಚಕಕಚ್ಚಿ ಅಂತ ನಮ್ಮ ಉತ್ತರ ಕನ್ನಡ ಇದು ಪ್ರಾಬ್ಲಮ್. ಅದಕ್ಕೆ ಇಂಥವೇನೂ ನಡಿಬಾರ್ದು. ಆದ್ರೆ ನಾ ಎಲ್ಲದ್ರಾಗೂ ಭಾಗಿದ್ದೀನಿ. ಮಕ್ಕಳು ಭವಿಷ್ಯ ಕೊಡುತ್ತ ನನಗೆ ಅರಿವು ಐತೆ. ಇದು ಇಷ್ಟು ದೊಡ್ಡ ಮನುಷ್ಯ ನಾನು, ಆದರೆ ಯಾವುದೂ ಒಬ್ಬರಿಗೆ ಒಂದು ಹೇಟ್ ಹೊಡೆದಿಲ್ಲ. ಇಲ್ಲ ಯಾರು ಹೆಣ್ಮಕ್ಳು ನಾನು ಇದೀಗೆ ಯಾವ ಜಾತಿ ಬಂದ್ರೂ ಯವ್ವ ಅಂತೀವಿ, ನಾವು ಎಕ್ಕ ಅಂತೀವಿ. ಈ ಸಂಪ್ರದಾಯ ಇದ್ರೆ ಕರ್ನಾಟಕದಾಗ ನಾವು ಹನುಮಂತ ದೇವ್ರ ಇಲ್ಲೇ ಹುಟ್ಟೆ ದೇವ್ರಾಗ ನಾವು ಎಲ್ಲರೂ ಹನುಮಂತ ಆಗಕ್ಕೆ ಸಾಧ್ಯ ಐತಿ. ಹಿಂಗೈತಿ ರಾಮ ಏನ್ಬಿಡು, ಅವನದೇನು ಎಂಟ್ರಿ ನಾವು ಬೇಯಬೇಡ, ಭಗವಂತ ಅವ ಇಲ್ಲಿ ಹುಟ್ಟಿದವಲ್ಲ. ನಮಗೆ ಅದ್ರದ್ದು ಎಲ್ಲ ಅರ್ಥ ಐತಿ, ಎಲ್ಲರಿಗೂ ಗೊತ್ತು. ರಾಮ ಮಂದಿರ ನಾವೇ ಕೇಳ್ಬೇಕು. ಆದ್ರೆ ಹನುಮಂತ ದೇವ್ರು ಇಲ್ಲೇ ಹುಟ್ಟಿದವ, ಅವನು ತಾಯಿ ನಡೆದವ ಅವ ದೇವರಾಗ. ಹಂಗೆ ನಾವು ಒಂದು ಕೆಲಸಕ್ಕೆ ಮನೆ ಬಿಟ್ಟು ಹೊರಗೆ ಹೋದ್ರೆ ಹೊಳ್ಳಿ ಮನೆಗೆ ಮುಂಜಾನೆ ಹೆಂಗೆ ಹೊಡ್ತೀವಿ ಆ ಮೂಮೆಂಟೇ ಬರೋ ಲೆಕ್ಕದಾಗ ಬದುಕಬೇಕು. ಏನಿಲ್ಲ, ನಾವು ಅದೇ ರೀತಿ ನಾವು ಬದುಕ್ತೀವಿ. ಎಲ್ಲರ ಹೊಲಗೂ ಗಿಡ ಕೊಡ್ತೀವಿ. ನಮ್ದು ಹೊಲ ಇಲ್ಲ, ನನ್ನ ಹೆಸರಲ್ಲಿ ಬ್ಯಾಂಕಿನ ಬುಕ್ ಇಲ್ಲ ಇನ್ನೂ. ಆದ್ರೆ ನಾ ಕಂಡ್ರೆ ಎಲ್ಲರೂ ದೇವ್ರಂತ, ಯಪ್ಪ ನೀ ದೇವ್ರಂತ ನನಗೆ ಕೈ ಮುಗಿತಾರೆ. ನಾನು ಎಂಥ ಹಿರಿಯರಿದ್ರು ಹಂಗತಿ ಬೆಳೀಲಿ ಅಂತೇಳಿ ಹುಡುಗರಿಗೂ ನಾವು ಒಂದು ಪ್ರೀತಿಲಿ ಅಂತ ಹೇಳಿದ್ವಿ. ಮತ್ತು ಇವತ್ತು ನೀವು ನಮಗೇನು ಹೇಳೋಕಿರ ಬೇದ್ರು ಹೂ ಅಂತೀವಿ, ನಾವು ಒಳ್ಳೆಯವ್ರಂದ್ರೂ ಹೂ ಅಂತೀವಿ. ಇದೇ ಸಮಸ್ಯೆ, ಮತ್ತೇನಿಲ್ಲ. ಗ್ರಾಹಕರು ಯಾರಿದ್ರು ಜಗಳ ಸುಳ್ಳೋದು ಮಾಡ್ಬೇಕಾದ್ರೆ. ಎಷ್ಟೋ ರೊಕ್ಕ ಕೊಡೋದಿರಲಿ, ಅವತ್ತು ಜಗಳ ಮಾಡಿದ್ರೆ ಬರೋದಿಲ್ಲ. ಅದು ಪೊಲೀಸ್ ಇಲಾಖೆಗೆ ಲಾಭ ಅವ್ರು ರೊಕ್ಕ ಇಸ್ಕೊಳ್ಳಿಕ್ಕೆ ಪೊಲೀಸ್ ನೋಡೇ ಇಲ್ಲ ಅಂತಾರೆ. ಅದು ಹಣ ಕಟ್ಟಬೇಕಾಗುತ್ತೆ. ಇವು ಖಾಲಿ ಪೀಲಿ ದುರ್ಬಳಕೆ ನಡೆದ ನೌಕರಿ ಏನಾದ್ರೆ ಅವು ಮಂದಿ ಸುಧಾರಿಸ್ಯಾವ, ನೌಕರಿ ಇಲ್ಲಾರ್ದು ಕಲಿ ಅಂತ. ಹೀಗಾಗಿ ಅದನ್ನು ನೀವು ಸುಧಾರಿಸ್ಬೇಕು. ಈಗ ನಾನು ಸುಧಾರ್ಸಕ್ಕೆ ಬಂದಿರಲ್ಲ, ನಾನು ನಿನ್ನಟ್ಟು ಸುಧಾರಿಸ್ರಿ ಅಂದ್ರೆ ನಿಮ್ಗೆಲ್ಲ ವಿಡಿಯೋ ನೋಡ್ಯಾರಿ, ಎಲ್ಲ ಅವ್ರು ಚಲೋ ಅನ್ನಬೇಕ್ರಿ. ಇನ್ನಿಕಪ್ಪ ಅವ್ರನ್ನ ಬಿಡೋದಿಲ್ಲ, ಅವ್ರಿಗೆ ಗೊತ್ತೈತದ ನೋಡೋರಿಗೆ. ಹಾಲಿನ ಪರಿಚಯ ಅದ. ಅಶೋಕ ಕುರಿ ಚಲೋ ಇಲ್ಲ ಅಂದ್ರೆ ಅವ್ರು ಅಷ್ಟು ಬೇರಿಕೆದಿಲ್ಲ. ಆದ್ರೆ ಯಾರು ಕೂಡ ಜಗಳ ಇಲ್ಲ, ಒಳ್ಳೆ ಮನುಷ್ಯ. ಎಲ್ಲರೂ ನನ್ನಂಗೆ ಬೆಳೀಲಿ ಅಂತೇಳಿ ಆಸೆ. ನಮ್ಮ ಮನ್ಯಾಗ ಏನೂ ನನಗೆ ಒಂದು ರೂಪಾಯಿ ಕೊಟ್ಟಿಲ್ಲ. ಯಾರು ರಾಜ್ಯದಾಗ ಹೋದ್ರು ನನಗೆ ಸಾವುಕಾರ ಅಂತ ಕರೀತಾರೆ. ಆದ್ರೆ ನನ್ನದು ಬ್ಯಾಂಕಿನ ಬುಕ್ ಇಲ್ಲ. ಹಾಗತ್ತೆ ನಾವು ಒಳ್ಳೆಯವ್ರು ಇರ್ಬೇಕು. ಸತ್ರು ಆಗಲ್ಲ, ಕೊಟ್ಟಿರೋ ತರಗಲ್ಲ. ಅದ ಒಂದು ನಾವು ಎಲ್ಲರೂ ಬೇಡ್ಕೊಳ್ಳೋದು. ಇನ್ನು ಮುಂದೆ ನಾವು ಒಂದು ಹೀರೋ ಆಗ್ಬೇಕಂತ ಆಸೆ. ಬೆಂಗಳೂರು ನಡಗಬೇಕು. ಬೆಂಗಳೂರಾಗ ಕಾಲಿಟ್ರೆ ಸರಿ ಅತ್ತಂತ ಯಾರು ಅನ್ಬಾರ್ದು. ಆಗಕ್ಕಿ ನಾವು ಅದನ್ನ ನಡೆಸ್ಕೊಂಡು ಹೋಗ್ತೀವಿ. ನೀವು ಮನಸ್ಸು ಮಾಡ್ಬೇಕಂದ್ರೆ ಈ ಏನು ಈ ಜನರಲ್ಲಿ ತರ್ಬೇಕಂತೇನು ಓಡಾಡ್ತೀರಿ ನೀವು ನನ್ನ ಮ್ಯಾಗ ಹೆಚ್ಚಿಂದ ಒಂದು ಸ್ವಲ್ಪ ಕಾಳಜಿ ಮಾಡಿಬಿಟ್ರೆ ಬೆಂಗಳೂರು ನಡಗತ್ತೆ. ಇಲ್ಲಿ ನಡಿಗಾಗೈತ್ರಿ. ಐಶ್ವರ್ಯ ರೇನು ಇದ್ದಲ್ಲಿ ಬರ್ತಾರಲ್ಲ, ನಾನಾ ಹೀರೋ ಹಾಕಿ ನೀವು ಫೋನ್ ಹಚ್ಚಿ ಕೇಳಿದ್ರೆ ಇನ್ನೇನು ನಾನು ದಟ್ಟಿ ಬರ್ರಿ. ಅವ ಯಾರ ನನಗೆ ಗೊತ್ತಿಲ್ಲ ಅಂದ್ರೆ ನಾನು ಮಾತಾಡ್ಸಿ ಬಿಟ್ಬಿಡ್ರಿ. ಐಶ್ವರ್ಯ ಅಮಿತಾಬ್ ಬಚ್ಚನ್ಗೆ ಹಚ್ಬೇಡ್ರಿ. ಅವಾಗ ನನಗೆ ಡಿಂಗ್ಡಂಗ್ ಐತೆ. ಯಾಕಂದ್ರೆ ಹಿಂಗಾಗೈತದ, ಅವ ಬಿಗಿ ಇರ್ತಾನೆ ಅವ. ಆದ್ರೆ ನನಗೆ ಬೆಗುದಿಲ್ಲ ಅವನಿಗೆ. ಆದ್ರೆ ಐಶ್ವರ್ಯಾಗ ಫೋನ್ ಹಚ್ಚಿ ಕೇಳಿದ್ರೆ ಅವ ನನಗೆ ಟಿ ವಿ ನನ್ನವ್ರು ಇನ್ನೂ ನನ್ನ ಕಡೆ ಬರ್ರಿ, ಇಲ್ಲಿಗೆ ಬರಕ್ಕೆ ಹೋಗ್ಬಾರ್ದು. ಇಷ್ಟು ಪದ್ಧತಿ ಐತೆ ನನ್ನ ಕಡೆ, ಅಷ್ಟು ಬೇಕಾದವ. ಮೊದಲ ಎಲ್ಲೆಲ್ಲಿ ಇದ್ದು ಬಂದಿರಿ ನೀವು? ಎಲ್ಲಿ ನಾವು ಹಿಂಗೆ ಹೋಗಿ ಯಾರು ತಕ್ಕ ಡಗ್ಗಿದಾರಲ್ರಿ. ಈಗ ನಿಮ್ಮ ಪರಿಚಯ ಆಯ್ತು, ನಾವು ಬೆಂಗಳೂರಿಗೆ ಹೋಗಿ ಬೇರೆ ಆಗೈತೆ ನಮ್ಗೆ. ಟಿ ವಿ ನೈನವ್ರು ಬಂದ್ರಪ್ಪ ಅಂದ್ರೆ ಮುಗೀತು. ನಾವು ಇನ್ನೊಂದಿಷ್ಟು ನಮ್ಮ ಕಡೆ ಯಾವ ಐಡಿಯಾ ಇರ್ತಾವ ಆ ಐಡಿಯಾ ಕೊಟ್ಕೊಂಡು ನಾವು ಬೆಂಗಳೂರಿಗೆ ಹಂಗೆ ಒಂದು ತವಲ್ಲಿ ಬಸ್ ಸ್ಟ್ಯಾಂಡ್ನಾಗ ಇಳಿದ್ವಿ ಅಂದ್ರೆ ಈ ಊರಾಗ ಏನು ಕೇಳ್ಬೇಕಪ್ಪ, ನಾವು ಊಟ ಕೇಳಾಗಲ್ಲ, ಭಿಕ್ಷೆ ಬೇಡಾಗಲ್ಲ. ನೀ ಯಾರ ಮನೆ ಇವ್ರ ಮನೆ ಅನ್ನಗಲ್ಲ, ನಮಸ್ಕಾರ. ಎಲ್ಲರೂ ಕೆಲಸ ಸಿಗುತ್ತೆ. ಏನು ಕೆಲಸ ಮಾಡ್ತೀವಿ? ನಾ ಗೌಂಡಿ ಕೆಲಸ. ಅಲ್ಲಿ ಒಂದು ತವಾಲೆ ಐತಿ, ಪಗಾರ ಇಟ್ರಿ, ಇದು ಕೆಲಸ ನೋಡಿಕೊಡ್ತೀವಿ ಅಂತಿದ್ರು. ಕೆಲಸ ಮಾಡಿದ್ರೆ ಕೆಲಸಕ್ಕೆ ಹತ್ತುವಾಗ 300 ರೂಪಾಯಿ ಕೊಡ್ತೀನಿ ನಾನು. ಸಾಯಂಕಾಲ ಆದ್ಮ್ಯಾಗ ನಿನಗೆ 800 ರೂಪಾಯಿ ಪಗಾರ ಕೊಡ್ತೀವಿ. ಯಾಕ್ರಿ ನೀವು ಒಳ್ಳೆ ಜನ, ಬೆಸ್ಟ್ ಜನ ಅಂತ. ಕೆಲಸ ಇಷ್ಟ ಮೊದಲ 300 ಸೇರುವಾಗ ಸಾಯಂಕಾಲ ದನ್ಯಾರ ಮತ್ತೆ ಏಟ್ ಹಾಕಿ ಕೊಡ್ತೀರಿ ಪಗಾರ ಅಂತಂದ್ರೆ 800. ನೀನು ನನ್ನ ಮಗ
ಎದಕ್ಕೂ ಹೆದರಬೇಡ, ಮಂಗಳೂರ ಬಸ್ ಫ್ರೀ, ಅಂಗಡಿ ಫ್ರೀ, ಇದನ್ನೆಲ್ಲ ನನಗೆ ಮಾಡಿಬಿಟ್ಟಾರ್ರಿ ಮಂದಿ. ಅದು ಅವ್ರನ್ನ ನಾ ಸೇರಿಲ್ಲ ಅಂದ್ರೆ ಅವ್ರ ಹಿಂದೆ ಹೋದ್ರೆ ಅವ್ರಿಗೆ ನನಗೆ ಒಂದೇ ಪ್ರಾಬ್ಲಮ್ ಇರ್ತೈತಿ. ನಮ್ಮ ಮನ್ಯಾಗ ಊಟ ಮಾಡಿ ಅಡ್ಡಾಡಂದ್ರೆ ಅವ್ರು ಯಾರು ಸುನಿಲ್ ಶೆಟ್ಟಿ ಅದಲ್ಲ ಅವ್ರ ಕಾಕಾರ್ರೆ, ನನಗೆ ಆಗೋದಿಲ್ಲ, ನನಗೆ ಒಂದು ಕೆಲಸ ಕೊಡ್ರಿ, ಭಾಳ ಬೇಡ, ತಿಂಗಳಿಗೆ 15,000 ರೂಪಾಯಿ ಕೆಲಸ ಕೊಟ್ರೆ ನೀವು ಏನು ಮಾಡಂತೀರಿ ಅದನ್ನ ಮಾಡ್ತೀನಿ. ಇಲ್ಲಿ ಕಡೆ ನಾ ಬೇರೆ ಹೊರ ಕಡೆ ದುಡ್ಕೊಂಬರ್ತೀವಿ, ರಾತ್ರಿ ಇರಾಕ ನನಗೆ ಒಂದು ಟಾನ ಕೊಡು ಅಂದ್ರೆ ಅವ್ರು ಚಿಗಾವ್ ಒಪ್ಪಲಿ. ಸುನಿಲ್ ಶೆಟ್ಟಿ ಚಿಗಾವ ಆಕಿ ಗಾಂಧಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್, ಅವ್ರಿಗೆ ನಮ್ಗೆ ದೋಸ್ತಿ ಐತ್ರಿ. ದೋಸ್ತಿ ಅಂದ್ರೆ ಸರಳ ಇಲ್ಲ, ಗೊತ್ತೈತಿ, ಆಕಿಗೂ ಗೊತ್ತೈತಿ, ನನಗೂ ಗೊತ್ತೈತಿ, ದೇಶಕ್ಕೆ ಗೊತ್ತೈತಿ. ಆದ್ರೆ ಅದನ್ನ ಹೇಳುವಂಗಿಲ್ಲ. ನನ್ನ ಬಾಯಲ್ಲಿ ಬಂದಿದ್ದು ಇನ್ನೊಬ್ರು ಅಂದ್ರೆ ಅನ್ನೋದಿಲ್ಲ ಅವ್ರು, ಅಷ್ಟು ಬಿರಿ ಐತ್ರಿ. ಯಾಕಂದ್ರೆ ನಾವು ಮಾಡಿದ್ದು ಏನೇನು ಮಾಡಿವಿ ಅದನ್ನ ಇರೋಕ್ಕಿಂತ ಮುಂಚೆ ಹೇಳ್ಬೇಕು ಜನರಿಗೆ. ಅದು ಒಳ್ಳೆಯವರಲ್ಲಿ ಕೆಟ್ಟವ್ರು ನಮ್ಗೆ ಹೇಳ್ಬೇಕಾಯ್ತು. ದೇವ್ರು ನಮಗೆ ಇಂತಿಂಥ ಅವಕಾಶ ಕೊಟ್ಟಿದ್ದ, ನಾವು ಹಿಂಗೆ ಮಾಡಿವಿ. ಇನ್ನೊಂದು ಅಂತೇಳಿ ಹೌದಾಗಿ ಮೆರೆದಿ ನಾವು. ಕುಡಿಗೆ ಕಟ್ಕೊಂಡು ನಾ ಗಂಡ ಆಗಿಲ್ರಿ, ನನಗೆ ಬೇಕಾಗಿ ಅವ್ರು ಕೊಟ್ಟ ಬಿಟ್ರು. ಈಗ ಭಾರಿ ಅದಾಳ ಅಂತೇಳಿ ನಾವು ಸುಮ್ಮ ಭಾರಿ ನಮಸ್ಕಾರ ಮೇಡಮ್ ಅಂತಂದ ಆಟ ಹೆಂಗೆ ಅದಾರ ಅಂತ ಕೇಳಿದ್ರು. ಬೆಸ್ಟ್ ಅದಾರ ಅಂತ ನೀನು ಹೇಳ್ತೀನಿ ಅಂದ್ರೆ ನನಗೆ ಕಳಿಸ್ಬಿಟ್ರು. ನಾವು ಇಷ್ಟು ನನ್ನ ಭಾರತ ಸರ್ಕಾರ ಎತ್ಕೊಂಡೈತಿ, ಇನ್ನೂ ಕೈ ಬಿಟ್ಟಿಲ್ಲ. ಟಿ ವಿ ನೈನ್ ಏನಾರು ನಮ್ದು ಏನು ಪ್ರಾಬ್ಲಮ್ ಅಂದ್ರೆ ಒಂದು ಎಲ್ಲರೂ ಪಗಾರ ಸಿಗ್ಬೇಕು ನನಗೆ, ಮತ್ತು ನನ್ನಿಂತ ಜನರಿಗೆ ಒಳ್ಳೇದಾಗಬೇಕು. ಇಂಥ ಎಲ್ಲ ಏನು ಮಾಡ್ತೀರಿ ಅವನ್ನ ಯಾರ್ಯಾರು ಬಡವ್ರು ಇಲ್ಲಿ ಇರ್ತಾರೆ ಕೊಡಿದ್ರೆ ಮತ್ತೆ ದುಡಿದು ಮತ್ತು ನಿಮ್ದು ಕುಲ ಕಸುಬು ಐತಲ್ರಿ. ಮತ್ತು ಕುಲ ಕಸಬು ಇರ್ತೀರ, ಅದು ಕುಲ ಕಸಬು ಇದಾಯ್ತು. ತಾಯಿ ಹೇಳ ಬರಲ್ಲ. ಇದು ಒಂದು ಲಾಸ್ಟ್ ಮೂಮೆಂಟ್ ಇದು. ಯವ್ವ ನಾನು ಹಂಗೆ ಇಲ್ಲೇ ಇದೀವಿ ಅಂತ ಇದ್ರು ಕೂಡ ನಾವು ಗುದ್ದಾಡ್ಬೇಕಂತ ಏನಿಲ್ಲ. ಇದಕ್ಕಿಂತ ಹೆಚ್ಚಿಗೆ ಲಾಭ ಸಿಕ್ಕರೆ ಮನುಷ್ಯ ಅಲ್ಲಿ ಹೋಗ್ಬೇಕು. ಇದು ಇನ್ನೊಬ್ಬರು ಕೊಡ್ಬೇಕು. ಸಣ್ಣ ಜಾಗದಾಗ ಇದನ್ನ ನಿಮ್ಮ ಹೆಸರು ಇಲ್ಲ ಉಳಿದ್ರೆ ನಮ್ಗೆ ಕೊಡು, ಸರಿಯಾದ ನೀನಾಗ್ತೀವಿ. ಹಿಂಗತಿ ನಾವು ಒಂದು ಟೀಮ್ನಾಗ ಇಷ್ಟು ಶಾಶ್ವತ ಒಬ್ಬ ದೊಡ್ಡ ವ್ಯಕ್ತಿ ಇದ್ನಂದ್ರೆ ಆ ಮುಂದೆ ಬರ್ತಾನೆ. ಇಷ್ಟ ರೀ ಮತ್ತೆ